ಅಲ್ಲಿ ನಿಮ್ಗೆ ಅರ್ಥ ಆಗ್ತೈತಿ. ಅಲ್ಲಿ ನೀವು ಹೊಲದಾಗ ಬಂದು 1 ವರ್ಷ ದುಡಿದ್ರಿ ಅಂತಂದ್ರ ನಿಮಗ್ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ. ನಮಗ್ ಏನಪ್ಪಾ ನಮ್ದು ಕಷ್ಟ ಅಲ್ಲಿ ಅವ್ರಿಗೆ ಎಷ್ಟು ನಾವು ಬೆಲೆ ಕೊಡ್ಬೇಕಂತ ಅರ್ಥ ಆಗ್ತೈತಿ. ನೀವು ಒಬ್ಬರು ದುಡ್ದವ್ರಲ್ಲಿ ರಾಜಕೀಯ ಮಾಡಾಕತ್ತಿಲ್ಲ. ಇವತ್ತು ಸಕ್ಕರೆ ಇಲಾಖೆ ಸಚಿವರು ಅದಾರಲ್ಲ, ಒಂದು ದಿವಸ ಅವ್ರು ನೀರು ಹಾಕಿಲ್ಲ ಅಂತ ಅವ್ರನ್ನ ಸಚಿವರನ್ನ ಮಾಡಿದಿರಿ. ಅವ್ರಿಗೆ ಏನ ಬೆಲೆ ಅರ್ಥ ಆಗ್ತೈತಿ? ನಮ್ಮ ರೈತರ ಕಷ್ಟ ಅವ್ರಿಗೆ ಹೆಂಗ ಗೊತ್ತಾಗ್ತೈತಿ? ಅಂತವ್ರಿಗೆ ನಮ್ಮ ಅಳುವು ಹೆಂಗ ತಿಳಿತೈತ್ರಿ? ಅಂತವ್ರು ಹೋಗಿ ಸಕ್ರಿಯ ಇಲಾಖೆ ಸಚಿವರಾಗಿದಾರ. ಆ ಸಚಿವರನ್ನ ನಮ್ಮ ಮುಖಂಡರನ್ನ ಯಾರನ್ನೂ ಅವ್ರನಲ್ಲಿ ನೇಮಕ ಮಾಡಿಲ್ಲ. ಅವರು ನಮ್ಮ ರೈತ ಮುಖಂಡರನ್ನ ನೇಮಕ ಮಾಡಿದ್ರ ಅಂತಂದ್ರ ನಮ್ಮ ರೈತ ಮುಖಂಡರಿಗೆ ಅದು ಏನು ಪರಿಸ್ಥಿತಿ ಅದು ಗೊತ್ತಿರ್ತೈತಿ. ನಾವು ಅವ್ರಿಗೆ ಏನು ಕೊಡ್ಬೇಕಂತೇಳಿ ನಿಮ್ಮ ರಾಜ್ಯಸಭೆದೊಳಗಾದ್ರೂ ನಾವು ನಿಮ್ಗೆ ಚರ್ಚೆ ಮಾಡ್ತೀವಿ, ಹೇಳ್ತೀವಿ. ಆದ್ರೆ ನೀವು ನಿಮ್ಮ ರಾಜ್ಯಸಭೆದೊಳಗ ನಮ್ಮ ರೈತರಿಗೆ ನೀವು ಅದನ್ನ ಯಾವುದೇ ರೀತಿ ಅವಕಾಶ ಕೊಡ್ಲಾರ್ದ ನಿಮ್ಗೆ ತಿಳಿದಂಗ್ ಮಾಡ್ಕೊತ ಹೋಗ್ತಿರಲ್ಲ. ಅದಕ್ಕೆ ಇಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಇವತ್ತಿಲ್ಲಿ ಉದ್ಭವ ಆಗೈತಿ. ಇವತ್ತು ನಮ್ಮ ರೈತರ ಬೀದಿಗೆ ಬಂದ ಬಿಸಿಲು ಲೆಕ್ಕಿಸದ, ಮಳಿ ಲೆಕ್ಕಿಸದ, ಇವತ್ತು ಚಳಿ ಲೆಕ್ಕಿಸದ, ಇವತ್ತು ಬಂದು ನಾವ್ ಇಲ್ಲಿ ಕೂತೀವಿ. ಇನ್ನು ಮುಂದಿನ ದಿನಗಳೊಳಗ ಇದೇ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಚಳಿಗಾಲ ಅಧಿವೇಶನಕ್ಕೆ ಬಂದಾಗ ನಿಮ್ಗೆ ಕಲ್ಲು ತೂರೋಕ್ಕಿಂತ ಮುಂಚೆ ನಮ್ಮ ಬೆಲೆ ಘೋಷಣೆ ಮಾಡ್ರಿ. ನಮಗ 3500 ರೂಪಾಯಿ ಬೆಲೆ ಕೇಳಾಕತ್ತೀವಿ. ನಾವು ನಿಮ್ಮ ಆಸ್ತಿ ಯಾವ್ದು ಕೇಳಾಕತ್ತಿಲ್ಲ, ನಿಮ್ಮ ಕಾರ್ ಕೇಳಾಕತ್ತಿಲ್ಲ, ಬಂಗಲೆ ಕೇಳಾಕತ್ತಿಲ್ಲ, ನಿಮ್ಮ ಫ್ಯಾಕ್ಟ್ರಿ ಕೇಳಾಕತ್ತಿಲ್ಲ. 3500 ರೂಪಾಯಿ ಕೊಡ್ರಪ್ಪ ಸಾಕ್ ಅದ್ ಕೇಳಾಕತ್ತೀವಿ. ಆದ್ರೂ ಒಬ್ರು ಬಂದು ಇಲ್ಲಿ ಸ್ಟೇಜ್ ಮೇಲೆ ಮಾತಾಡಕತ್ತಿಲ್ಲ ಅಂತಂದ್ರ ನೀವು ಅಂಜ್ ಇನ್ನೂ ಎಷ್ಟು ದಿವಸ ಮನಿ ಒಳಗೆ ಕೊಂಡ್ರಿ. ನಾವು ಇಲ್ಲಿಂದ ಎದ್ದು ಹೋಗಂಗಿಲ್ಲ. ಇಲ್ಲಿಂದ ಹೋಗಿ ರಾಜ್ಯ ಹೆದ್ದಾರಿ ಬಂದ್ ಮಾಡ್ತೀವಿ ಹೊರತಾಗಿ ಎದ್ದು ಹೋಗ್ಕು ಅಂತೇಳಿ ನೀವು ಕನಸು ಕಾಣಕ್ ಹೋಗಬೇಡ್ರಿ. ಯಾಕಂತಂದ್ರ ನಮ್ಮ ರೈತರಿಗೆ ಇಷ್ಟು ದಿವಸದಿಂದ ನೀವು ಅನ್ಯಾಯ ಮಾಡ್ಕೊತ ಬಂದಿರಿ. ಇಲ್ಲಿವರೆಗೆ ನಮ್ಮ ರೈತರು ಧ್ವನಿ ಎತ್ತಿದ್ರು, ಸುಮ್ಮನೆ ಕುಣಿತಿದ್ರ. ಆದ್ರೆ ಈಗ ಸುಮ್ಮ ಕುಂಡ್ರ ಪರಿಸ್ಥಿತಿ ಬಂದಿಲ್ಲ. ಅದಕ್ಕೆ ನಾವು ನಿಮ್ಗೆ ಹೇಳಾಕತ್ತೀವಿ, ದಯವಿಟ್ಟು ನಮಗೆ 3500 ರೂಪಾಯಿ ಬೆಲೆ ನಿಗದಿ ಮಾಡ್ರಿ. ನಮ್ಮ ರೈತರಿಗೆ ಅಷ್ಟು ಕೊಟ್ರಿ ಅಂತಂದ್ರ ನಮ್ಮ ರೈತರು ಎಲ್ಲಾರು ಹೋಗಿ ನಮ್ಮ ದನಗಳ ಮೆಸ್ಕೋತೀವಿ, ನಮ್ಮ ಹೊಲಗಳ ಮತ್ತು ಉಪಯೋಗ ಮಾಡ್ಕೋತೀವಿ. ಅದಕ್ಕಿಂತ ಹೆಚ್ಚಿಗೆ ಕಬ್ಬು ನಿಮ್ಮ ಫ್ಯಾಕ್ಟ್ರಿಗಳು ಕೊಡ್ತೀವಿ. ನೀವು ಕೊಟ್ಟಿಲ್ಲ ಅಂತಂದ್ರೆ ನಾವು ಹೇಳಕತ್ತೀವಲ್ಲ, ಫ್ಯಾಕ್ಟ್ರಿಗಳು ಬಂದ್ ಮಾಡಿಬಿಡ್ರಿ, ನಾವು ಗಾನ ಆಡ್ತೀವಿ. ಮುಂದೆ ನಮಗ್ ತಿಳಿದಾಗ ನಮ್ಮ ರೈತರ ಮುಖಂಡರು ಚರ್ಚೆ ಮಾಡಿ ಬೇರೆ ಬೆಳಿ ಮಾಡ್ಕೋತೀವಿ. ಅದಕ್ಕ ಇವತ್ತು ಇಲ್ಲಿ ಎಷ್ಟು ಜನ ರೈತರು ಕುಡಿಯೋಲ್ಲ, ಪ್ರತಿಯೊಬ್ಬರು ರೈತರ ಮನೆಗಳೊಳಗ ದನಗಳು ಇರುವಂತ ರೈತರಿವೆಲ್ಲಾರು. ಒಬ್ಬೊಬ್ಬರ ಮನೆಗಳದಾಗ 4 ಎಮ್ಮೆಗಳು ಅದಾವ, 2 ಎತ್ತುಗಳು ಅದಾವ, ಮತ್ತು ಕುರಿ ಮರಿಗಳು ಅದಾವ. ಎಲ್ಲಾ ಕಬ್ಬನ ಇವತ್ತು ಕಡಿದು ನಮ್ಮ ದನಗಳಿಗೆ ಮಿಸ್ ಹೋಗ್ತೀವಿ. ಆದ್ರ ನಿಮ್ಮ ಮ್ಯಾಗ ನಮ್ಗೆ ವಿಶ್ವಾಸ ಇಲ್ಲ. ಯಾಕಂತ ಕೇಳಿದ್ರ ನೀವು ಇವತ್ತಲ್ಲ 2017ರಿಂದ ನಮ್ಗೆ ಹೆಂಗ ಮಾಡ್ಕೊತ ಬರಾಕತ್ತೀರಿ. 2017ರಿಂದ ನಮ್ಮ ರೈತರಿಗೆ ನೀವು ಸರ್ಕಾರದವ್ರು ಎಲ್ಲಾರು ಮೋಸ ಮಾಡ್ಕೋತ ಬರಾಕತ್ತೀರಿ. ನಾವು ಪಕ್ಷ ಹೇಳಂಗಿಲ್ಲ, ಎಲ್ಲಾ ಸರ್ಕಾರದವರು ನಮಗ್ ಮೋಸ ಮಾಡ್ಕೋತ ಬರಾಕತ್ತೀರಿ. ಅದಕ್ಕ ನೀವು ಸರ್ಕಾರದವ್ರು ಏನಾದ್ರು ಇವತ್ತ ನಿಮ್ಮ ಕಣ್ಣು ತೆಗೆದು ಇವತ್ತು ನಮ್ಮ ರೈತರ ಕಡೆ ನೋಡಿ ನಮ್ಮ ರೈತರ ಬೆಲೆ ಘೋಷಣೆ ಮಾಡಿದ್ರಿ ಸರಿ. ಇಲ್ಲ ಅಂತಂದ್ರ ಈ ಹೋರಾಟ ಕ್ರಾಂತಿ ಆಗ್ತೈತಿ. ಇವತ್ತು ನಾವು ಕ್ರಾಂತಿ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ಎಚ್ಚೆತ್ತುಕೊಂಡ ಈ ಹೋರಾಟಕ್ಕ ಬಂದು ಈ ವೇದಿಕೆ ಮ್ಯಾಗ ನೀವು ಬೆಲೆ ಘೋಷಣೆ ಮಾಡ್ರಿ. ನಮ್ಮ ರೈತರು ಎಲ್ಲಾರು ನಾವು ಮನೆಗೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ಮನೆಗೆ ಹೋಗೋ ಪ್ರಶ್ನೆನೇ ಇಲ್ಲ. ನಾವು ಮನೆಗಳನ್ನು ಬಿಟ್ಟು ಬಂದಿವಿ, ದನಗಳನ್ನು ಬಿಟ್ಟು ಬಂದಿವಿ, ಮನೆಯೊಳಗೆ ಹೆಂಡ್ರ ಮಕ್ಕಳನ್ನು ಬಿಟ್ಟು ಬಂದಿವಿ. ನಾಳೆ ನಮ್ಮ ಹೆಂಡ್ರ ಮಕ್ಕಳ ಇವತ್ತು ದನಗಳ ಕರುಗಳು ಎಲ್ಲಾ ತಂದ ರೋಡ್ ಮ್ಯಾಗ ನಾವು ಹೋರಾಟ ಮಾಡ್ಬೇಕಾಕೈತಿ. ಅವೆಲ್ಲ ಬರೋಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಂಡು ಬಂದು ಇಲ್ಲಿ ಬೆಲೆ ಘೋಷಣೆ ಮಾಡ್ರಿ. ಯಾಕಂತಂದ್ರೆ ಇವತ್ತಿನ ಹೋರಾಟ ಅಲ್ಲ, 7 ದಿನಗಳಿಂದ ಸತತ ನಡ್ಕೋತ ಬರೋದ ಹೋರಾಟ. ಪ್ರತಿ ತಾಲೂಕುಗಳದಾಗ ಹೋರಾಟ ನಡೆಯಾಕತ್ತೈತಿ. ಬೇರೆ ಬೇರೆ ಜಿಲ್ಲೆಯಿಂದ ಬಂದ ಇವತ್ತು ಇದಕ್ಕೆ ಬೆಂಬಲ ಕೊಡಾಕತ್ತಾರ, ಬೇರೆ ಬೇರೆ ಸಂಘಟನೆಯವರು ಬೆಂಬಲ ಕೊಡಾಕತ್ತಾರ. ಅದಕ್ಕೆ ಅದೆಲ್ಲ ನೋಡಿದ್ರು ಸಹಿತ 50,000 ಸಾವಿರ ಗಂಟಲೆ ಲಕ್ಷಾಂತರ ಜನ ಕೂಡಾಕತ್ತೈತಿ. ಅಷ್ಟಾದ್ರೂ ನೀವು ರಾಜಕಾರಣಿಗಳು ಸುಮ್ಮನೆ ಕುಂಡಿರ್ತಿರ್ತಂದ್ರ ನಿಮಗ್ ನಾಚಿಕೆ ಬರಬೇಕು. ಇವತ್ತು ಈ ಹುಕ್ಕೇರಿ ಒಳಗಷ್ಟ ಅಲ್ಲ, ಹುಕ್ಕೇರಿ ಒಳಗೆ ಹೋರಾಟ ಆಗತೈತಿ, ರಾಯಬಾಗದಾಗ ಹೋರಾಟ ಆಗತೈತಿ, ಗುರ್ಲಾಪುರ ಪ್ರಕಾಶ್ನಾಗ ಕ್ರಾಂತಿ